ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಾಲ್ಮೀಕಿ ನಾಯಕ ಸಮಾಜ ಬಂಧುಗಳೇ ನಮಸ್ಕಾರ. 3/8/2025 ಕೊಪ್ಪಳ ನಗರದಲ್ಲಿ ನಡೆದ ರವಿಸಿದ್ದಪ್ಪ ನಾಯಕ್ ಅವರ ಕೊಲೆಯನ್ನು ಖಂಡಿಸಿ 11/8/2025 ಸೋಮವಾರದಂದು ಕೊಪ್ಪಳ ಜಿಲ್ಲೆ ಕೇಂದ್ರದಲ್ಲಿ ಸಮಾಜ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಹಾಗೂ ನೊಂದ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಮತ್ತು ಕುಟುಂಬದ ಮಹಿಳೆಗೆ ಸರ್ಕಾರ ಉದ್ಯೋಗ ಒದಗಿಸಿಕೊಡಬೇಕೆಂದು ಈ ಪ್ರತಿಭಟನೆ ಮೂಲಕ ವಿನಂತಿಸಿಕೊಂಡರು. ಕರ್ನಾಟಕ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಸಮಾಜ ಕಲ್ಯಾಣ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸುವುದರ ಜೊತೆಗೆ ಒತ್ತಾಯಿಸಿದೆವು. ಈ ಕಾರ್ಯಕ್ರಮದಲ್ಲಿ ಗಂಗಾವತಿ ತಾಲೂಕಿನ ಸಮಸ್ತ ಸಮಾಜ ಬಂಧುಗಳು, ಹಿರಿಯರು, ಯುವ ಮುಖಂಡರು, ಮಹಿಳೆಯರು, ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತೇವೆ. ವಾಲ್ಮೀಕಿ ನಾಯಕ ಸಮಾಜದ ಗಂಗಾವತಿ ತಾಲೂಕು ಅಧ್ಯಕ್ಷ ವೀರಭದ್ರ ಕೇಳ್ತೀನಿ ಸ್ವಾಮಿ, ಸ್ಥಳೀಯ ಸಚಿವರಿಗೆ ಕೇಳ್ತೀನಿ. ನಿಮ್ಮ ಕೊಪ್ಪಳ, ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಕವಿಸಿದ್ದಪ್ಪರಂತ ಅಮಾಯಕ ಹುಡುಗನ ಕೊಲೆ ಆದ್ರೆ ನೀವು ಆ ಕುಟುಂಬಕ್ಕೆ ಬಂದು ಸಂತಾನ ಹೇಳೋದಕ್ಕೆ 3 ದಿನಗಳವರೆಗೆ ಕಾದ್ರಿ. ಬಂಧುಗಳೇ, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಬಂಡ ಸರ್ಕಾರ, ಬಂಡ ಮುಖ್ಯಮಂತ್ರಿ. ಯಾಕಂದ್ರೆ ಈಗಾಗಲೇ ನಾಯಕ ಸಮುದಾಯದ ಮೇಲೆ ಅನೇಕ ಅನ್ಯಾಯಗಳನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕೂಡ ಈ ಗೌಸಿದ್ದಪ್ಪನ ಅಂತ್ಯ ಆಗಿದೆ ಅಂದ್ರೆ ಅದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮತ್ತೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ. SP ಅವರೇ, ತಮ್ಮ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇತ್ತು. ಏನ್ ಮಾಡ್ತಾ ಇದ್ದ ನಿಮ್ ಪೊಲೀಸ್ ಇಲಾಖೆ? ಯಾಕೆ ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ ನಿಮ್ಗೆ? ಒಬ್ಬ ದಲಿತ ಹುಡುಗನ ಹತ್ಯೆ ಆಗದವರಿಗೆ ಕಾಯ್ಬೇಕಾಗಿತ್ತ? ಯಾರ ಒತ್ತಾಯಕ್ಕಾಗಿ ಏನಪ್ಪ ಅಂದ್ರೆ ಒತ್ತಿ ಬಿದ್ದಿದ್ರಿ ಇವತ್ತು? ಶಿವರಾಜ್ ತಗಡಿಗೆ ಅವರೇ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರಲ್ರಿ, ನಾಚಿಕೆ ಆಗ್ಬೇಕು ನಿಮಗೆ. ಒಬ್ಬ ದಲಿತ ಹುಡುಗನ ಏನಪ್ಪ ಅಂತಂದ್ರೆ ಹತ್ಯೆ ಆದ್ರೆ 3 ದಿನಗಳು ಬೇಕಾಯ್ತು ನಿಮಗೆ ಬಂದು ಮಾತನಾಡೋದಕ್ಕೆ. ಏನು ನನ್ನ ಸಮುದಾಯದ, ನಮ್ಮೆಲ್ಲರ ನಾಯಕ, ನಮ್ಮ ಪ್ರೀತಿಯ ಅಣ್ಣ ಯಾವ ಸಮುದಾಯದ ಮಗನಿಗೆ ಅನ್ಯಾಯ ಆಗಿದೆ ಅಂತ ಕೇಳಿದ ತಕ್ಷಣನೇ ಆ ಕ್ಷಣನೇ ಬೆಂಗಳೂರು ನಂತರ ಓಡೆ ಬಂದು ಆ ಕುಟುಂಬಕ್ಕೆ ಸಂತಾನ ಹೇಳೋದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರ ಜೊತೆ ನಾನಿದೀ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ನಮ್ಮಣ್ಣ ಶ್ರೀರಾಮನ ಅಣ್ಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕು. ಅದರ ಜೊತೆಯಲ್ಲಿ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಬರ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಏನು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶ್ರೀರಾಮನವರು ಕೊಪ್ಪಳಕ್ಕೆ ಬಂದ್ರೆ ಅವಹೇಳನಕಾರಿಯಾಗಿ ಮಾತನಾಡ್ತೀರಾ? ಏನೋ ಬಳ್ಳಾರಿನಿಂದ ನಾಯಿ ಬಂದು ಬಗಳೋಗಿದೆ ಅಂತೇಳಿ ಮಾತನಾಡಿರ್ತಕ್ಕಂಥ ಲಜ್ಜೆಗಟ್ಟ ನನ್ನ ಮಕ್ಕಳನ್ನ ದಾರಿಯಲ್ಲಿ ಸಿಕ್ಕರೆ ಓಡಿ ಆಡಿಸಿ ಮರೀರಿ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಶ್ರೀರಾಮನಣ್ಣನ ಪರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು. ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. ಅದೇ ರೀತಿ ನಿಮ್ಮ FIR ಕಾಪಿಯಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ವರದಿ ಇರಬೇಕು. ಯಾಕಂದ್ರೆ ಆ ವರದಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ಏನಪ್ಪಾ ಅಂದ್ರೆ ಕೆಲಸಕ್ಕೆ ಆಗೋ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ವರದಿ ನೀಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ರಿ. ಜೈ ವಾಲ್ಮೀಕಿ.